ಕೊಪ್ಪಳ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರುವ ಜಿಲ್ಲೆ. ಇಲ್ಲಿನ ಪೌರಾಣಿಕ ದೇವಾಲಯಗಳ ಐತಿಹಾಸಿಕ ದೇವಾಲಯವನ್ನು ಪಡೆದಿವೆ. ಇವುಗಳಲ್ಲಿ ಕೋಟೆಲಿಂಗ ಎಂದು ವಿಶ್ವಖ್ಯಾತಿ ಹೊಂದಿರುವ ಕುಷ್ಟಗಿ ತಾಲೂಕಿನ ಸೋಮೇಶ್ವರ ದೇವಾಲಯವು ಒಂದಾಗಿದೆ. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಾಲಯವು ನಿರ್ಮಾಣವಾಗಿದೆ ಎಂಬ ಉಲ್ಲೇಖವಿದೆ. ವಿಜಯನಗರದ ಮಾಂಡಲಿಕರಾಗಿದ್ದ ಉಹಿಲೇಶ್ವರ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದರೆಂದು ಇಲ್ಲಿನ ಶಾಸನ ಹೇಳುತ್ತದೆ. ಹಾಗೂ 12ನೇ ಶತಮಾನದ ಕಾಲದಲ್ಲಿ ಕಲುಚೂರಿನ ಅರಸರು ಇಲ್ಲಿ ಆಡಳಿತ ನಡೆಸಿದ್ದಾರೆಂದು ದಾಖಲೆಯೂ ಇದೆ. ಪುರ ಗ್ರಾಮವು ಕುಷ್ಟಗಿ ತಾಲೂಕಿನ ತಾವರೆಗೆರೆಯಿಂದ 15 ಕಿಲೋಮೀಟರ್ ಅಂತರದಲ್ಲಿ ಇದೆ ಹಾಗೂ ಸಿಂಧನೂರಿನಿಂದ 30 ಕಿಲೋಮೀಟರ್ ಅಂತರದಲ್ಲಿದ್ದು, ಈ ದೇವಸ್ಥಾನದಲ್ಲಿ ಶೈವ ಮತ್ತು ವೈಷ್ಣವ ಮಾದರಿಯ ಸ್ಮಾರಕಗಳಿವೆ. ಹಾಗೆಯೇ 1 ಕೋಟಿಗಿಂತ ಅಧಿಕ ಲಿಂಗಗಳಿವೆ. ಬಡವಲಿಂಗ, ಚೋಳಲಿಂಗ, ಅಷ್ಟಲಿಂಗ, ನವಗ್ರಹಲಿಂಗ, ಮುನಿಸುಲಿಂಗ, ನಕ್ಷತ್ರಲಿಂಗ, ಪಂಚಲಿಂಗ ಹೀಗೆ ಇತ್ಯಾದಿ ಲಿಂಗಗಳನ್ನು ಇಲ್ಲಿ ಕಾಣಬಹುದು. ಈ ದೇವಸ್ಥಾನದ ಒಳಾಂಗಣ ಸುತ್ತ ಪುರಾಣ, ಮಹಾಭಾರತ, ರಾಮಾಯಣದಂತಹ ಕತೆ ಹೇಳುವ ಚಿತ್ರಗಳಿವೆ. ಈ ದೇವಸ್ಥಾನ ನೋಡುವುದಕ್ಕೆ ಒಂದು ದಿನವೂ ಸಾಲದು. ಕಾಲಿದ್ದರೆ ಹಂಪಿ ನೋಡು, ಕಣ್ಣಿದ್ದರೆ ಕನಕಗಿರಿ ನೋಡು, ಪುಣ್ಯವಿದ್ದರೆ ಪುರ ನೋಡು ಎಂಬ ನಾಣ್ಣುಡಿ ಕೂಡ ಇದೆ. ಇಲ್ಲಿ ಒಂದು ಹರಿವಾಣವಿದ್ದು, ಮನಸ್ಸಿನಲ್ಲಿ ಅಂದುಕೊಂಡಿದ್ದ ಆಸೆ ಕನಸು ಈಡೇರುವುದಾದರೆ ಈ ಹರಿವಾಣವು ತಿರುಗುತ್ತದೆ ಎಂಬ ಭಕ್ತರ ಅಚಲ ನಂಬಿಕೆಯಾಗಿದೆ. ಈ ದೇವಸ್ಥಾನದ ಒಳಗೆ 7 ಬಾವಿಗಳಿದ್ದು, ಅಲ್ಲಿನ ಬಾವಿಯ ನೀರಿನಿಂದಲೇ ಪೂಜೆ ಸಲ್ಲಿಸುತ್ತಾರೆಂಬ ನಂಬಿಕೆಯೂ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಸಲ್ಲಿಸುವ ಪೂಜೆ ಶೈವ ಪಂಥದವರಿಗೆ ಆರಾಧ್ಯ ದೈವವಾಗಿದ್ದು, ಇಲ್ಲಿ 3 ಕಾಲಿನ ಮಂಚೆಯೂ ಕೂಡ ಇದೆ. ಸುಮಾರು 6ನೇ ಶತಮಾನದ ಹಿಂದಿನ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯವಾಗಿದೆ. ಪ್ರವಾಸಿಗರ ಆಕರ್ಷಣೆಯ ಸ್ಥಳವೂ ಆಗಿದ್ದು, ಮೂಲ ಸೌಕರ್ಯಗಳ ಕೊರತೆಯಿಂದ ಎಲೆಮರೆಕಾಯಿಯಂತೆ ಮರೀಚಿಕೆಯಾಗಿದೆ. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.